ಮುಂದಿನ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಾರಿ ಟಿಕೆಟ್ ಅಕಸ್ಮಾತ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯ ಆ ಮಾಜಿ ಸಚಿವ ಪಕ್ಷ ತೊರಿತಾರ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಾವ ಆ ಮಾಜಿ ಸಚಿವ ಟಿಕೆಟ್ ಸಿಕ್ಲಿಲ್ಲ ಅಂತಂದ್ರೆ ಪಕ್ಷವನ್ನ ತೊರಿತಾರೆ? ಡೀಟೇಲ್ಸ್ ಬರ್ತಾ ಇದೆ. ಬಿಜೆಪಿಗೆ ಆ ಮಾಜಿ ಆರೋಗ್ಯ ಸಚಿವರು ಗುಡ್ ಬೈ ಹೇಳ್ತಾರಾ? ರಾಜ್ಯ ಬಿಜೆಪಿ ನಾಯಕರಿಗೆ ಡಾಕ್ಟರ್ ಕೆ ಸುಧಾಕರ್ ಪರೋಕ್ಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ಡಾಕ್ಟರ್ ಕೆ ಸುಧಾಕರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾವು ಬಿಜೆಪಿಗೆ ಬಂದಿದ್ದೇವೆ, ಅನಿರೀಕ್ಷಿತ ಸೋಲಾಗಿದೆ. ಬಿಜೆಪಿ ವರಿಷ್ಠರು ನನಗೆ ಮಾನ್ಯತೆಯನ್ನ ಕೊಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಸರ್ಕಾರ ತರೋದಕ್ಕೆ ದೊಡ್ಡ ರಿಸ್ಕ್ ಅನ್ನ ನಾವು ತಗೊಂಡ್ಕೊಂಡಿದ್ದೀವಿ. ಆ ರಿಸ್ಕ್ಗೆ ಪಕ್ಷ ಈಗ ಅವಕಾಶ ಕೊಡಬೇಕು, ಇದ್ರ ಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಹೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಏನೇನು ಮಾತನಾಡಿದ್ರು ಬನ್ನಿ ನೋಡೋಣ. ಹಾಗಾಗಿ ನಾವು ಪಕ್ಷಕ್ಕೆ ಬಂದಿದ್ದೀವಿ. ಇವತ್ತು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಈ ಸಂದರ್ಭದಲ್ಲಿ ಪಕ್ಷ ನಮಗೆ ಒಂದು ಮಾನ್ಯತೆ ಕೊಡಿ. ನಾವು ಪಕ್ಷ ಕಷ್ಟದಲ್ಲಿರುವಾಗ ಪಕ್ಷವನ್ನು ಸರ್ಕಾರಕ್ಕೆ ತರೋದರಲ್ಲಿ ಭಾಳ ತೀವ್ರಕರವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಆ ರಿಸ್ಕಿಗೆ ಎಲ್ಲೋ ಒಂದು ಕಡೆ ಪಕ್ಷದಿಂದ ಒಂದು ಈಗ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ. ಅದರ ಮೇಲೆ ಪಕ್ಷಕ್ಕೆ ಬಿಡು. ನಾವು ಈ ಪಕ್ಷದ ತತ್ವ ಸಿದ್ಧಾಂತ, ರಾಷ್ಟ್ರೀಯ ನಾಯಕರು, ನಮ್ಮ ಪ್ರಧಾನಿಗಳ ನಾಯಕತ್ವದಲ್ಲಿ ಅವತ್ತು ರಾಜ್ಯ ಮಟ್ಟದ ನಾಯಕರು, ನಮ್ಮ ನಾಯಕರು ಮಾನ್ಯ ಯಡಿಯೂರಪ್ಪನವರಲ್ಲಿ ನಂಬಿಕೆ ಇಟ್ಟು ಬಂದ್ವಿ ಅಲ್ವಾ. ಮುಖ್ಯಮಂತ್ರಿಗಳಾಗಿದ್ದು ನಮ್ಮ ಯಡಿಯೂರಪ್ಪನವರು. ನಾವೆಲ್ಲ ಕೂಡ ಪ್ರಾಮಾಣಿಕತೆಯಿಂದ 17 ಜನ ನಾವು ಅವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ. ಅದಾದ ಮೇಲೆ ಎಲ್ಲವೂ ಕೂಡ ಪಕ್ಷಕ್ಕೆ ಗೊತ್ತಿದೆ ಏನೆಲ್ಲ ನಡೆದಿದೆ ಅಂತೇಳಿ. ಅದಕ್ಕೆ ನಾವ್ಯಾರೂ ಕೂಡ ಜವಾಬ್ದಾರರಲ್ಲ. ಹಾಗಾಗಿ ಪಕ್ಷವೇ ಅಂತಿಮವಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ. ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರು ಕೈ ಹಿಡಿತಾರಂತ ವಿಶ್ವಾಸ ಇದೆಯಾ ಸರ್? ನ್ಯಾಯಯುತವಾಗಿ ಧರ್ಮದ ಕಡೆ ಇರಬೇಕಾಗ್ತದೆ. ಬಹುಶಃ ಘಟನೆಗಳನ್ನು ಅವರು ಒಂದ್ಸಲ ಮೆಲುಕು ಹಾಕಿದ್ರೆ 100ಕ್ಕೆ 100 ಅವರಿಬ್ಬರೂ ಕೂಡ ನನ್ನ ಜೊತೆ ಇದ್ದರೆ ಧರ್ಮಕ್ಕೆ ಜಯ ಸಿಗ್ದಂಗೆ ಆಗ್ತದೆ. ಹಾಗಾಗಿ ನಾವು ಪಕ್ಷಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈ ಬಾರಿಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಚರ್ಚೆಯ ಬೆನ್ನಲ್ಲೇ ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ರು ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಸುರೇಶ್. ಶರತ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸದ್ಯ ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ರಣಾಂಗಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ SR ವಿಶ್ವನಾಥ್ ಹಾಗೇನೇ ಡಾಕ್ಟರ್ ಸುಧಾಕರ್ ಅವರ ಮಧ್ಯೆ ಈಗಾಗಲೇ ವಾಗ್ದಾಳಿ ನಡೆದಿರ್ತಕ್ಕಂಥದ್ದು. ಇದಾದ ಮುಂದುವರೆದ ಭಾಗವಾಗಿ ಈಗ ಸುಧಾಕರ್ ಅವರು ತಮಗೆ ಈ ಬಾರಿಯ BJPಯಿಂದ ಟಿಕೆಟ್ ಸಿಗದೆ ಹೋದರೆ, ಲೋಕಸಭಾ ಚುನಾವಣೆ ಸಿಗದೆ ಹೋದರೆ ಖಂಡಿತವಾಗಲೂ ಕೂಡ ನನ್ನ ಮುಂದಿನ ದಿನಗಳಲ್ಲಿ ನಾನು ಮುಂದಿನ ನಡೆ ಕೂಡ ಬಗ್ಗೆ ಒಂದಷ್ಟು ನಿಗೂಢವಾಗಿ ಮಾತಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಕುರಿತಂತೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾನು ಹಿಂದೆ ಕಾಂಗ್ರೆಸ್ ಪಕ್ಷವನ್ನು ಬಿಡುವಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ರಿಸ್ಕನ್ನು ತೆಗೆದುಕೊಂಡು ಪಕ್ಷವನ್ನು ಬಿಟ್ಟು BJPಗೆ ಸೇರಿದ್ದೆ. ಅಂತಹ ಸಂದರ್ಭದಲ್ಲಿ ಆದಂತಹ ಘಟನೆಗಳನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಕೂಡ ಮೆಲುಕು ಹಾಕಬೇಕು, ಹಳೆ ಘಟನೆಗಳನ್ನು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಈ ಮೂಲಕ ನಾವು ಯಾವ ರೀತಿಯಾಗಿ ಪಕ್ಷಕ್ಕೆ ವಲಸೆ ಬಂದಂಥ ಸಂದರ್ಭ ಯಾವ ರೀತಿ ಇತ್ತು ಅದೆಲ್ಲವೂ ಕೂಡ ಇವತ್ತು ರಾಜ್ಯ ನಾಯಕರು ನೆನಪಿಸ್ಕೊಳ್ಳಬೇಕು. ಜೊತೆಗೆ ಹೈಕಮಾಂಡ್ಗೆ ಏನು ಶಿಫಾರಸನ್ನು ಕಳಿಸ್ತಾರೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧಪಟ್ಟಂಥ ಸಂಭಾವ್ಯ ಅಭ್ಯರ್ಥಿಗಳದು, ಅದರಲ್ಲಿ ಕೂಡ ನನ್ನ ಹೆಸರು ಇರಬೇಕಾಗತ್ತೆ ಅಂತಕ್ಕಂಥ ಮೂಲಕ. ಎಸ್, ಥ್ಯಾಂಕ್ ಯು. ನೋಡಿ, ಜವಾಬ್ದಾರಿತ ಸ್ಥಾನದಲ್ಲಿರೋದು ಒಂದೊಳ್ಳೆ ಸಂದೇಶ ಕೊಡಬೇಕಾಗಿತ್ತು KS ಈಶ್ವರಪ್ಪನವರು. ಆದರೆ ಈಗ ಅವ್ರು ಕೊಟ್ಟಿರುವಂಥ ಒಂದು ಹೇಳಿಕೆ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿದೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಮಾಜಿ ಸಚಿವ KS ಈಶ್ವರಪ್ಪನವರ ಹೇಳಿಕೆ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಮೆಯಾಚನೆ ಆಗಬೇಕು ಅನ್ನುವಂಥ ಒತ್ತಾಯ. 24 ಗಂಟೆ ಒಳಗಡೆ ಈಶ್ವರಪ್ಪ ತಮ್ಮ ಮಾತನ್ನು ವಾಪಸ್ ಪಡೆಯಬೇಕು, ಇಲ್ಲದಿದ್ರೆ 24 ಗಂಟೆ ಬಳಿಕ ಏನು ಕ್ರಮ ಅಂತ ಹೇಳ್ತೀವಿ ಅನ್ನುವಂಥ ವಿಚಾರವನ್ನ ಕಾನೂನು ಸಚಿವ HK ಪಾಟೀಲ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಮ್ಮಿಂದೊಂಬಲೆ ಪ್ರಚಾರಕ್ಕೆ ಬರೋದಕ್ಕೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ.
ಹೀರೋ ಆಗ್ಬಿಡ್ತೀವಿ ಅಂತ ಇಂಥ ಹೇಳಿಕೆ ನೀಡಬಾರದು ಅಂತ ಎಚ್.ಕೆ. ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪನವರು. ಎಚ್.ಕೆ. ಪಾಟೀಲ್ ಅವರ ವಾರ್ನಿಂಗ್, 24 ಗಂಟೆಯ ಡೆಡ್ಲೈನ್. ಈ ಪ್ರಚೋದನಾಕಾರಿ ಮಾತುಗಳು ಇವು ನಮ್ಮನ್ನು ಏನು ಮಕ್ಕಳೇ ಹೆಚ್ಚು ಪ್ರಚಾರ ಗಿಟ್ಟಿಸಿ ಹೀರೋ ಆಗಿಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 40-50 ವರ್ಷ ಇರುವಂಥವರು ಈ ರೀತಿಯ ಮಾತುಗಳು ಭಾಳ ದುಷ್ಪರಿಣಾಮವನ್ನು ಬೀರ್ತಾವೆ. ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ, ಅದು ಯಾವ ಆವೇಗದಲ್ಲಿ ಅಂದರೂ ಏನೋ ಗೊತ್ತಿಲ್ಲ, 24 ತಾಸದಲ್ಲಿ ಅವರು ವಾಪಸ್ ಪಡೆದ್ರೆ ಅದು ಅವರಿಗೆ ಶೋಭೆ ತರ್ತದೆ. ಈ ನಮೋ ಭಾರತ್ ಕಾರ್ಯಕ್ರಮದಲ್ಲಿ ಅಕ್ಷರಶಃ ರಣರಂಗವಾಯಿತು. ಚಕ್ರವರ್ತಿ ಸೂಲಿಬೆಲೆಗೆ ಕಪ್ಪು ಬಾವುಟ ಬ್ಯಾನರ್ ಅನ್ನ ಪ್ರದರ್ಶಿಸ್ತಾ ಇದ್ರೆ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಕ್ ಸಮರವೇ ನಡೀತು. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ನಮೋ ಭಾರತ್ ಕಾರ್ಯಕ್ರಮ ಇನ್ನೇನು ಶುರುವಾಗಬೇಕು ಅಷ್ಟರಲ್ಲೇ ನುಗ್ಗಿ ಬಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕದನವೇ ನಡೆಯಿತು. ನೋಡ್ತಿದ್ದಂತೆ ಕಾರ್ಯಕ್ರಮದ ಅಖಾಡ ರಣಾಂಗಣವಾಯಿತು. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆಯಿತು. ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ನಮೋ ಭಾರತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದಕ್ಕೆ ಕಾಂಗ್ರೆಸ್ ಯುವ ಮೋರ್ಚಾ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸೋಕೆ ಮುಂದಾದರು. ಇನ್ನೇನು ಕಾರ್ಯಕ್ರಮ ವೇದಿಕೆಯತ್ತ ಚಕ್ರವರ್ತಿ ಸೂಲಿಬೆಲೆ ಆಗಮಿಸುತ್ತಿದ್ದಂತೆ ರತ್ನಗಿರಿ ರಸ್ತೆಯಲ್ಲಿ ಕಾಂಗ್ರೆಸ್ ಯುವ ಮೋರ್ಚಾ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ತಕ್ಷಣ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಚಿಕ್ಕಮಗಳೂರು ನಮೋ ಭಾರತ್ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸುಳ್ಳಿನ ಸರ್ದಾರ ಸೂಲಿಬೆಲೆ ಅವರ ವಿರುದ್ಧ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮೋ ಭಾರತ್ ಕಾರ್ಯಕ್ರಮವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ನಮ್ದಲ್ಲ. ಏನು ಸೂಲಿಬೆಲೆ ಅವರು ಏನು ಸುಳ್ಳು ಹೇಳ್ತಾ ಇದ್ದಾರೆ, ಇವತ್ತು ಸುಳ್ಳಿನ ಸರ್ದಾರ ಇವತ್ತು ಏನು ಎಲೆಕ್ಷನ್ ಬಂದಾಗ 4 ವರ್ಷಕ್ಕೊಮ್ಮೆ ಅವರು ಕಾಣಿಸ್ಕೊಂತಾರೆ. ಅವ್ರೇನು ಬರೇ ಪ್ರತಿ ದಿವಸ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದೀವಿ. ಬ್ಯಾನರ್ ತೋರಿಸ್ತಿದ್ದಂತೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಬಿಲ್ಡಿಂಗ್ ಮೇಲೆ ನುಗ್ಗಲು ಯತ್ನಿಸಿದ್ರು. ತಡೆಯಲು ಪೊಲೀಸರು ಸಾಹಸವನ್ನೇ ಪಡಬೇಕಾಯಿತು. ಪೊಲೀಸರ ನಡುವೆ ಮಾತಿನ ಚಕಮಕಿಗೆ ಇಳಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆಯಿತು. ಇಷ್ಟೆಲ್ಲದರ ನಡುವೆ ಸಿಟಿ ರವಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡೀಟೇಲ್ ಆಗಿ ವಿತ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅವ್ರು ಮಾಡಿರುವಂಥ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕಾಂಗ್ರೆಸ್ನವ್ರಿಗೆ ಎಷ್ಟು ಟೆನ್ಷನ್ ಇದೆ ಅಂತಂದರೆ, ಅವರಿಗೆ ಈ ಉತ್ತರಗಳನ್ನು ನೋಡಿ ಸಮಾಜ ಇನ್ನೂ ಸೇರ್ತಾ ಇದೆ, ಇನ್ನೂ ಹೆಚ್ಚು ಜನ ಸೇರ್ತಿದ್ದಾರೆ. ಇವ್ರ ಆರೋಪಗಳನ್ನು ನೋಡಿಯೇ ಜನ ಜಾಸ್ತಿ ಬರ್ತಿರೋದ್ರಿಂದ ಇವ್ರು ಹೆಚ್ಚು ಆರೋಪ ಮಾಡಿದಷ್ಟು ನನಗೆ ಹೆಚ್ಚು ಲಾಭ ಅಂತ ಭಾವಿಸ್ತೀನಿ. ಇವತ್ತೇನು ಕಿಡಿಗೇಡಿಗಳು ಇದನ್ನು ತೊಂದರೆ ಕೊಡುವಂಥ ಪ್ರಯತ್ನ ಮಾಡಿದ್ರು, ಇದೇನು ಹೊಸತೇನೂ ಅಲ್ಲ. ನಂಗೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಈ ಥರದ ಮಾತುಗಳನ್ನು ಆಡಿದ್ದಾರೆ, ಮಧು ಬಂಗಾರಪ್ಪ ಈ ಥರದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರೂ ಕೂಡ ಹೇಗಾದರೂ ಮಾಡಿ ಚಕ್ರವರ್ತಿನ ತಡಿಬೇಕು ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ನಡೀತಾ ಇದ್ರು, ಚಕ್ರವರ್ತಿ ಸೂಲಿಬೆಲೆ ಮಾತ್ರ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶವೇ ಗೊತ್ತಿಲ್ಲ ಅನ್ನೋ ರೀತಿ 2 ಗಂಟೆ ನಮೋ ಭಾರತ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಲೇ ಭಾಷಣ ಮಾಡಿದ್ರು. ಈ ದೇಶದಲ್ಲೂ ಕೂಡ ಅತ್ಯಂತ ವೇಗವಾಗಿ ಓಡಾಡುವ ಬುಲೆಟ್ ಟ್ರೈನ್ ಇದೆ ಎನ್ನುವಂತ ಹೆಮ್ಮೆಗೆ ಪಾತ್ರವಾಗೋದಿದೆಯಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಜೈಲಿಗೆ ಹೋಗಿ ಬಂದ ಆರೋಪಿಗೆ ಪೊಲೀಸರಿಂದ ಸನ್ಮಾನ ಮಾಡಲಾಗಿದೆ. ನೈತಿಕತೆ ಕಳೆದುಕೊಳ್ತಿದ್ದಾರಾ ವರ್ತೂರು ಪೊಲೀಸರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವ್ಯಕ್ತಿ ಪೂಜೆಗೆ ಮುಂದಾದ್ರ ವರ್ತೂರು ಪೊಲೀಸರು ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಕಾರಣ ಜೈಲಿಗೆ ಹೋಗಿ ಬಂದಿರುವಂತಹ ಆರೋಪಿ, ಪೊಲೀಸರು ಅವ್ರಿಗೆ ಸನ್ಮಾನ ಮಾಡಿರೋದು. ಆ ಮೂಲಕ ನೈತಿಕತೆ ಕಳೆದುಕೊಳ್ತಿದ್ದಾರಾ ವರ್ತೂರು ಪೊಲೀಸರು? ವ್ಯಕ್ತಿ ಪೂಜೆಗೆ ಮುಂದಾದ್ರ ವರ್ತೂರು ಪೊಲೀಸರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ವರ್ತೂರು ಸಂತೋಷ್ಗೆ ಸಬ್ ಇನ್ಸ್ಪೆಕ್ಟರ್ ಸನ್ಮಾನ ಮಾಡಿರೋದು. ವರ್ತೂರು ಪೊಲೀಸ್ ಠಾಣೆಯ ಪೊಲೀಸರ ಬಗ್ಗೆ, ಅವರ ನಡೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇರೋದು. ಎಕ್ಸಾಕ್ಟ್ಲಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ವರ್ತೂರು ಪೊಲೀಸರು, ಅಲ್ಲಿನ ಸಬ್ ಇನ್ಸ್ಪೆಕ್ಟರ್
ವರ್ತೂರು ಸಂತೋಷ್ ಅವರಿಗೆ ಸನ್ಮಾನ ಮಾಡಿರುವಂತಹ ದೃಶ್ಯ ನಾವು ಗಮನಿಸ್ತಾ ಇರೋದು. ಒಂದ್ ಕಡೆ ಬಿಗ್ ಬಾಸ್ ನಲ್ಲಿದ್ದಾಗಲೇ ಅವ್ರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ಅವರು ಬಿಗ್ ಬಾಸ್ ನಿಂದ ಆಚೆ ಬರ್ತಾ ಇದ್ದಂತೆ ಈ ರೀತಿ ಸನ್ಮಾನ ವರ್ತೂರು ಸಂತೋಷ್ ಅವರಿಗೆ ಯಾರು ಮಾಡಿದ್ದು? ವರ್ತೂರು ಪೊಲೀಸರು. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆ ಮೂಲಕ ಯಾವ ಸಂದೇಶ ಪೊಲೀಸರಿಂದ? ಜೈಲಿಗೆ ಹೋಗಿ ಬಂದವ್ರಿಗೆ ನೀವು ಸನ್ಮಾನ ಮಾಡ್ತೀರಾ, ಆತಿಥ್ಯ ಕೊಡ್ತೀರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.